ಸರ್ಕಾರದ ಯೋಜನೆ ಪಡೆಯೋಕೆ ಜನ ನಾ ಮುಂದು ತಾ ಮುಂದು ಅಂತ ಮುಗಿಬೀಳ್ತಾರೆ. ಅಲ್ಲದೆ ಸುಳ್ಳು ಮಾಹಿತಿ, ನಕಲಿ ದಾಖಲೆಯನ್ನು ಸೃಷ್ಟಿ ಮಾಡಿ ಯೋಜನೆಯ ಲಾಭವನ್ನ ಪಡಿತಾರೆ. ಹೀಗಾಗಿ ಸರ್ಕಾರ ಅಂಥವರಿಗೆ ಬಿಸಿ ಮುಡಿಸೋಕೆ ಮುಂದಾಗಿದೆ. ಈ ಕುರಿತ ವರದಿ ಇಲ್ಲಿದೆ. ಯಾರು ಯೋಗ್ಯದಲ್ಲ ಅರ್ಹತೆ ಇದ್ದವರು ನೀವು ಪೆನ್ಷನ್ ಕೊಡಬೇಕು ಮತ್ತು ಯೋಜನೆ ಜಾರಿಗೊಳಿಸಬೇಕು. ದಾಖಲೆಗಳನ್ನು ಸಲ್ಲಿಸಿದಲ್ಲಿ ವಿಚಾರಣೆ ಮಾಡಿ ತಹಶೀಲ್ದಾರ್ ಪೆನ್ಷನ್ ಬೆನಿಫಿಟ್ ಅನ್ನು ಅವರಿಗೆ ಕಂಟಿನ್ಯೂ ಮಾಡ್ತಾರೆ. ಇಲ್ಲ ಅಂತಂದ್ರೆ ಕ್ಲೋಸ್ ಆಗುತ್ತೆ. ಮಾಸಾಶನಕ್ಕಾಗಿ ನಕಲಿ ದಾಖಲೆ ಸೃಷ್ಟಿಸಿದವರಿಗೆ ಶಾಕ್. ಫಲಾನುಭವಿಗಳಿಗೆ ದಾಖಲೆ ನೀಡುವಂತೆ ನೋಟಿಸ್. ಸರ್ಕಾರವೇನು ಸಾರ್ವಜನಿಕರಿಗಾಗಿ ಸಾಕಷ್ಟು ಯೋಜನೆಗಳನ್ನ ಜಾರಿ ಮಾಡುತ್ತೆ. ಆದರೆ ಅದು ಎಷ್ಟರ ಮಟ್ಟಿಗೆ ಅರ್ಹರಿಗೆ ಸಿಗುತ್ತೆ ಅನ್ನುವುದೇ ಡೌಟ್. ಕೆಲವರು ಸರ್ಕಾರದ ಯೋಜನೆ ಪಡೆಯೋ ಆಸೆಯಿಂದ ನಕಲಿ ದಾಖಲೆ ಸೃಷ್ಟಿಸಿ ವಂಚಿಸ್ತಾ ಇರ್ತಾರೆ. ಇದರಿಂದ ಅರ್ಹ ಫಲಾನುಭವಿಗಳಿಗೂ ಹೊಡೆತ ಬೀಳ್ತಿದೆ. ಈ ರೀತಿಯ ಘಟನೆ ಧಾರವಾಡ ಜಿಲ್ಲೆಯಲ್ಲೂ ನಡೆದಿದೆ. ವಿಧವೆಯರು, ಅಂಗವಿಕಲರು, ಹಿರಿಯ ನಾಗರಿಕರು ಸೇರಿದಂತೆ ಅನೇಕರಿಗೆ ಸರ್ಕಾರ ಮಾಸಾಶನ ನೀಡ್ತಾ ಬಂದಿದೆ. ಆದರೆ ನಕಲಿ ಫಲಾನುಭವಿಗಳ ಹಾವಳಿಯಿಂದ ಸರ್ಕಾರ ಸದ್ಯಕ್ಕೆ ಮಾಸಾಶನ ತಾತ್ಕಾಲಿಕವಾಗಿ ನಿಲ್ಲಿಸಿ ಪರಿಶೀಲನೆಗೆ ಮುಂದಾಗಿದೆ. ಧಾರವಾಡದಲ್ಲಿ ಒಟ್ಟು 2,49,800 ಫಲಾನುಭವಿಗಳಿದ್ದಾರೆ. ಈ ಪೈಕಿ ಸುಮಾರು 5,700 ಫಲಾನುಭವಿಗಳು ಅರ್ಹರು ಹಾಗೂ ಇನ್ನುಳಿದ ಸುಮಾರು 41,900 ಫಲಾನುಭವಿಗಳಿಗೆ ನೋಟಿಸ್ ಜಾರಿ ಮಾಡಲಾಗಿದೆ. ಸರ್ಕಾರದಿಂದ ಟ್ರೇಸ್ಔಟ್ ಮಾಡಿ ಅಂದಾಜು 49,700 ಬೆನಿಫಿಷಿಯರಿಯ ಮಾಹಿತಿಯನ್ನು ನಮಗೆ ನೀಡಲಾಗಿತ್ತು ತಾಲೂಕವಾರು. ಈ ಮಾಹಿತಿಯನ್ನು ನಾವು ಪರಿಶೀಲನೆ ಮಾಡಲಾಗಿ ಅದರಲ್ಲಿ 5,752 ಬೆನಿಫಿಷರೀಸು ಅರ್ಹ ಎಂದು ಕಂಡು ಬಂದಿದ್ದು ಅವರನ್ನು ನಾವು ಕಂಟಿನ್ಯೂ ಮಾಡಿದ್ದೀವಿ. ಇನ್ನುಳಿದ 41,928 ಫಲಾನುಭವಿಗಳಿಗೆ ನಾವು ಪ್ರತಿಯೊಬ್ಬರಿಗೆ ತಾಲೂಕಲ್ಲಿರುವಂತಹ ತಹಶೀಲ್ದಾರಿಂದ ನೋಟಿಸನ್ನು ಜಾರಿ ಮಾಡಿ ಈಗಾಗಲೇ ಅವರ ಹತ್ರ ಇರುವಂತಹ ಇನ್ಕಮ್ ಸರ್ಟಿಫಿಕೇಟು ಇನ್ನಿತರ ದಾಖಲೆಗಳನ್ನು ನಮಗೆ ಸಬ್ಮಿಟ್ ಮಾಡಲಿಕ್ಕೆ ತಿಳಿಸಿದ್ದೀವಿ. ಇನ್ನು ಸರ್ಕಾರ ಮಾಸಾಶನಕ್ಕೆ ಕೆಲ ಮಾನದಂಡಗಳನ್ನು ನೀಡಿದೆ. ಆದರೆ ಅದೆಷ್ಟೋ ಜನರು ನಕಲಿ ದಾಖಲೆಗಳನ್ನು ಸೃಷ್ಟಿಸಿ ಯೋಜನೆಗಳ ಲಾಭ ಪಡೆಯುತ್ತಿದ್ದಾರೆ. ಇದರಿಂದ ಸರ್ಕಾರಕ್ಕೆ ಪ್ರತಿ ವರ್ಷ ಸಾವಿರಾರು ಕೋಟಿ ನಷ್ಟವಾಗ್ತಿದೆ. ಹೀಗಾಗಿ ಸರ್ಕಾರ ಅಕ್ರಮಕ್ಕೆ ಬ್ರೇಕ್ ಹಾಕಲು ಮುಂದಾಗಿದೆ. ಆದರೆ ಅಕ್ರಮ ನಡೆಯುತ್ತಿದ್ರೂ ಇಷ್ಟು ದಿನ ಅಧಿಕಾರಿಗಳು ಏನ್ ಮಾಡ್ತಿದ್ರು ಅಂತ ಜನರು ಕಿಡಿಕಾರ್ತಿದ್ದಾರೆ. ಅಲ್ಲದೆ ಇದೀಗ ಮಾಸಾಶನ ಸ್ಥಗಿತಗೊಳಿಸುವುದರಿಂದ ಅರ್ಹ ಫಲಾನುಭವಿಗಳಿಗೆ ತೊಂದರೆ ಆಗ್ತಿದೆ ಅಂತಿದ್ದಾರೆ. ಆರಂಭದ ಪೂರ್ವದಲ್ಲಿ ಎಲ್ಲ ದಾಖಲೆ ಸರಿಯಾಗಿ ಪರಿಶೀಲನೆ ಮಾಡಿ ಯಾರು ಯೋಗ್ಯದಲ್ಲ ಅರ್ಹತೆ ಇದ್ದವರು ನೀವು ಪೆನ್ಷನ್ ಕೊಡಬೇಕು ಮತ್ತು ಯೋಜನೆ ಜಾರಿಗೊಳಿಸಬೇಕು. ಆ ಜಾರಿಗೊಳಿಸೋದ್ರಿಂದ ಎಷ್ಟೋ ಜನ ನನ್ನ ಅಂದಾಜು ಪ್ರಕಾರ ಒಂದು 30% ಜನರಿಗೆ 2 ಹೊತ್ತಿನ ಊಟಕ್ಕೆ ಮತ್ತು ಅವರ ಅಗತ್ಯಕ್ಕೆ ಬೇಕಾದಂಥ ಔಷಧಕ್ಕೆ ಅದು ದೊಡ್ಡ ಭಾಳ ಸಹಾಯ ಆಗ್ತದೆ. ದಯವಿಟ್ಟು ಅದನ್ನು ಬೇಗ ಚಾಲನೆಗೊಳಿಸಬೇಕು. ಇನ್ನು ಮುಂದೆ ಬರ್ತಕ್ಕಂಥ ಎಲ್ಲ ಯೋಜನೆ ಒಳಗೆ ಸ್ವಲ್ಪ ಆದಷ್ಟು ಸರ್ಕಾರ ಸೂಕ್ತ ಕ್ರಮ ಜರುಗಿಸಬೇಕು. ನಕಲಿ ದಾಖಲೆ ನೀಡಿ ಸರ್ಕಾರದ ಕಣ್ಣಿಗೆ ಮಣ್ಣೆರಚುತ್ತಿದ್ದವರಿಗೆ ಬುದ್ಧಿ ಕಲಿಸಲು ಸರ್ಕಾರ ಮುಂದಾಗಿದೆ. ಇನ್ನಾದರೂ ಅಧಿಕಾರಿಗಳು ಎಚ್ಚೆತ್ತು ಮುಂದೆ ಈ ರೀತಿ ತಪ್ಪು ಆಗದಂತೆ ಮುನ್ನೆಚ್ಚರಿಕೆ ವಹಿಸಬೇಕಿದೆ. ಮಂಜುನಾಥ ಯಡಳ್ಳಿ, ನ್ಯೂಸ್ 18 ಧಾರವಾಡ.